ವೀಕ್ಷಕರೇ ನಮಸ್ಕಾರ. ನಿಧಿ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ನಿಧಿಯನ್ನ ಯಾವ ತರ ಕಂಡುಹಿಡ್ಕೋಬೇಕು, ಗುರುಗಳೇ ಯಾವ ತರ ನಿಧಿ ಇದೆ ಅಂತ ತಿಳ್ಕೋಬೇಕು, ನಮ್ಮದೇ ಆದ ಒಂದು ಹಳೆ ಜಾಗ ಇದೆ ಗುರುಗಳೇ, ಇಲ್ಲಿ ನಿಧಿ ಅಂತ ಹೇಗೆ ಕಂಡುಕೊಳ್ಬೇಕು, ಎಷ್ಟೋ ಜನ ಕೇಳ್ತಾ ಇದ್ರಿ. ನಿಧಿ ಬಗ್ಗೆ ಕೆಲವೊಂದು ಸುಲಭವಾದ ಮಾರ್ಗವನ್ನು ಈ ಒಂದು ಸೂಚನೆಗಳು ನಿಮಗೆ ಅನುಭವಕ್ಕೆ ಬಂದ್ರೆ 100ಕ್ಕೆ 100 ಆ ಜಾಗದಲ್ಲಿ ನಿಧಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಯಾವೆಲ್ಲ ವಿಚಾರಗಳು ನಿಧಿಯನ್ನ ಗುರುತಿಸ್ತವೆ, ನಿಧಿ ಇದೆ ಅನ್ನೋದನ್ನ ಯಾವ ತರ ಗುರುತಿಸ್ತವೆ ಅನ್ನೋದನ್ನ ಕೆಲವೊಂದು ಸೂಕ್ಷ್ಮವಾದ ಒಂದು ವಸ್ತುಗಳನ್ನ ಇಟ್ಕೊಂಡು ನೀವು ಪ್ರಯೋಗವನ್ನ ಮಾಡಿ ನೋಡಿ. ನಿಧಿ ಆ ಜಾಗದಲ್ಲಿ ಇದೆ, ನಿಮ್ಮ ಪ್ರಯೋಗ 100ಕ್ಕೆ 100 ರಿಸಲ್ಟ್ ಕೊಡ್ತೇವೆ. ರಿಸಲ್ಟ್ ಕೊಟ್ಟ ಮೇಲೆ ಅದನ್ನ ಯಾವ ತರ ನೀವು ಪಡೆದುಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸದ್ಯಕ್ಕೆ ಯಾವೆಲ್ಲ ಪ್ರಯೋಗವನ್ನ ಮಾಡಿದ್ರೆ ನಿಧಿ ನಮ್ಮ ಮನೆಯಲ್ಲೂ ಇದೆ ಅಥವಾ ನಮ್ಮ ಜಾಗದಲ್ಲೂ ಇದೆ ಅನ್ನೋದನ್ನ ತಿಳಿಸ್ತೀನಿ. ಮೊದಲಿಗೆ ಹಳೆಯದಾದ ಎಕ್ಕದ ಗಿಡ ಆ ಜಾಗದಲ್ಲಿ ಇರಬೇಕು ವೀಕ್ಷಕರು. ಹಳೆಯದಾದ ಎಕ್ಕದ ಗಿಡ ಅಂದ್ರೆ ಮಿನಿಮಮ್ 10 ರಿಂದ 15 ವರ್ಷದ ಒಂದು ಹಳೆಯದಾದ ಗಿಡ ಇದ್ದಿರಬೇಕು ವೀಕ್ಷಕರೇ. ಅಂತ ಗಿಡ ಇರುವ ಜಾಗದಲ್ಲಿ ನಿಧಿ ಇರುತ್ತೆ ಅಂತ ಹೇಳ್ತಾರೆ. 100ಕ್ಕೆ 100 ಆ ಜಾಗದ ಅಕ್ಕಪಕ್ಕದಲ್ಲಿ ಆ ಗಿಡ ಇರುವಂತ ಅದರ ಅಕ್ಕಪಕ್ಕದಲ್ಲಿ ನಿಧಿ ಸಿಗುತ್ತೆ ವೀಕ್ಷಕರೇ. ಎಷ್ಟೋ ಜನಕ್ಕೆ ಸಿಕ್ಕಿದೆ ಕೂಡ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೂ ಕೂಡ ಅಷ್ಟೊಂದು ಹಳೆಯದಾದ ಎಕ್ಕದ ಗಿಡ ಇದ್ರೆ ಆ ಒಂದು ಗಿಡದ ಕೆಳಗೆ ಅಥವಾ ಅದರ ಪಕ್ಕದ ಜಾಗದಲ್ಲಿ ನಿಧಿ 100ಕ್ಕೆ 100 ಇರುತ್ತೆ. ಇದಷ್ಟೇ ಅಲ್ಲ, ಹಳೆಯದಾದ ಮನೆಗಳು ಅಥವಾ ಪುರಾತನದ ಮನೆಗಳೇನಿರ್ತಾವೋ ಅಥವಾ 100-200 ವರ್ಷದ ಮನೆಗಳೇನಿರ್ತಾವೋ ಅಂತ ಪಾಳು ಬಿದ್ದ ಮನೆಗಳಾಗ್ಬೋದು ಅಥವಾ ಕೋಟೆಗಳಾಗ್ಬೋದು ಅಥವಾ ವಾಡೆಗಳಂತಾರಲ್ಲ ವಾಡೆಗಳಾಗಿರ್ಬೋದು, ಇಂತಹ ಜಾಗದಲ್ಲಿ ನಿಧಿ ಬಚ್ಚಿಟ್ಟಿರ್ತಾರೆ ವೀಕ್ಷಕರೇ. ಯಾಕಂದ್ರೆ ಹಳೆಯ ಕಾಲದಲ್ಲಿ ಯಾವುದೇ ರೀತಿಯಾದ ಬ್ಯಾಂಕ್ಗಳು, ತಿಜೋರಿಗಳು, ಈ ಫೋನ್ ಪೇ, ಗೂಗಲ್ ಪೇ ಇಂತ ಒಂದು ವಿಚಾರಗಳು ಇಲ್ಲದ ಇರುವ ಸಂದರ್ಭದಲ್ಲಿ ಸಂಪತ್ತನ್ನ, ತಮ್ಮ ಆಸ್ತಿಯನ್ನ, ತಮ್ಮ ಬಂಗಾರವನ್ನ ಮುಚ್ಚಿಡೋಕೆ ಭೂಮಿಯಲ್ಲಿ ಒಂದು ಹಿತ್ತಾಳೆ ಆಗ್ಬೋದು ಅಥವಾ ಒಂದು ಮಣ್ಣಿನ ಮಡಿಕೆ ಆಗಿರ್ಬೋದು ಅಂತದ್ರಲ್ಲಿ ಹಾಕಿ ನಿಧಿಯನ್ನ ಬಚ್ಚಿಡ್ತಾ ಇದ್ರು. ಕಾಲಾಂತರದಿಂದ ಅವರು ಅದನ್ನ ಪಡೆದುಕೊಳ್ಳಕ್ ಆಗಿರೋದಿಲ್ಲ, ವಯಸ್ಸಾದ್ಮೇಲೆ ಸತ್ತಿರ್ತಾರೆ. ಆ ಒಂದು ನಿಧಿ ಅಲ್ಲೇ ಉಳ್ಕೊಂಡಿರುತ್ತೆ. ಅಂತ ಮನೆಯಲ್ಲಿ ಹುಡುಕಾಡಿದ್ರೆ ನಿಧಿ 100ಕ್ಕೆ 100 ಸಿಗ್ಬೋದು ವೀಕ್ಷಕರೇ. ಇನ್ನೂ ಒಂದು ಹೇಳ್ತೀನಿ ವೀಕ್ಷಕರೇ, ಯಾವ್ದಾದ್ರೂ ಹೊಲ ಗದ್ದೆಗಳಲ್ಲಿ ನಿಧಿ ಇರುತ್ತೆ. ನಿಧಿ ಅಕ್ಕಪಕ್ಕದಲ್ಲಿ ಬೇವಿನ ಮರ ಅಥವಾ ಆಲದ ಮರ, ಈ ತರ ಪುರಾತನ ಮರಗಳು 50-60 ವರ್ಷಗಳ ಹಿಂದಿನ ಮರಗಳು ಸಹ ಆ ಜಾಗದಲ್ಲಿ ಇರ್ತವೆ. ಅಂತಹ ಜಾಗದ ಸುತ್ತಮುತ್ತಲಿನ ಏರಿಯಾದಲ್ಲಿ ನಿಧಿಗಳನ್ನ ಬಚ್ಚಿಟ್ಟಿರ್ತಾರೆ ವೀಕ್ಷಕರೇ. ಅದರ ಗುರುತಾಗಿ ಯಾವ್ದಾದ್ರು ಒಂದು ಆಲದ ಮರ ಅಥವಾ ಬೇವಿನ ಮರ, ಯಾವ ಮರಕ್ಕೆ ಅತಿ ಹೆಚ್ಚಿನ ಆಯಸ್ಸಿರುತ್ತೋ ಅಂತಹ ಮರವನ್ನ ನೆಟ್ಟಿರ್ತಾರೆ ವೀಕ್ಷಕರೇ. ಹಾಗಾದ್ರೆ ಹೊಲಗಳಲ್ಲಿ ಇದೆ ಅಂತ ಹೇಗೆ ತಿಳ್ಕೋಬಹುದು? ನಿಧಿ ಇರುವಂತಹ ಜಾಗದಲ್ಲಿ ಯಾವುದೇ ರೀತಿಯಾದ ಬೆಳೆ ಬರುವುದಿಲ್ಲ. ಬಂದ್ರೂ ಸಹ ಅಲ್ಲಲ್ಲೇ ಬೆಳೆ ಕಟ್ ಆಗ್ತಾ ಇರುತ್ತೆ. ಪೂರ್ತಿಯಾಗಿ ಬೆಳೆ ಬೆಳೆಯೋದಿಲ್ಲ. ಪಕ್ಕದ ಜಾಗದಲ್ಲಿ ತುಂಬಾನೇ ಬೆಳೆ ಬೆಳೀತಾ ಇರುತ್ತೆ, ನಿಮ್ಮ ಜಾಗದಲ್ಲಿ ಬೆಳೀತಾ ಇರಲ್ಲ. ಅವರ ಹೊಲದಲ್ಲಿ ಒಂದು ಎಕರೆಗೆ 100 ಟನ್ ಕಬ್ಬು ಆಗಿರ್ಬೋದು, ನಿಮ್ಮ ಹೊಲದಲ್ಲಿ 50 ಟನ್ ಕೂಡ ಆಗೋದಿಲ್ಲ. ಇಂತ ಒಂದು ಸಿಚುವೇಶನ್ ಇರುವಂತ ಜಾಗದಲ್ಲಿ, ಅಂತ ಪ್ರದೇಶದಲ್ಲಿ ನಿಧಿ ಅಡಗಿರುತ್ತೆ ವೀಕ್ಷಕ. ಅದಷ್ಟನ್ನ ತೋರಿಸ್ತೀವಿ. ಮತ್ತು ನೀವು ಹೊಲ ಗದ್ದೆಗಳಿಗೆ ನೀರ್ ಹಾಕ್ತಾ ಇರ್ತಾರ, ನೀರ್ ಹಾಯಿಸ್ತಾ ಇರ್ತಾರ. ನೀರ್ ಹಾಯಿಸುವಂತ ಸಂದರ್ಭದಲ್ಲಿ ನಿಧಿ ಇರುವಂತ ಜಾಗ ತುಂಬಾ ಬಿಸಿಯಾಗಿರುವುದರಿಂದ ನೀರು ಎಷ್ಟೇ ಹಾಕಿದ್ರು ಸಹ ನೀರನ್ನ ಜಗ್ತಾ ಇರುತ್ತೆ. ನೀರನ್ನ ಅದ್ರಾಗ ಸೆಳಿತಾ ಇರುತ್ತೆ. ನೆಲ ಅವಾಗ್ಲೇನೆ ಒಂದು 10-15 ನಿಮಿಷದಲ್ಲೇನೆ ನೆಲ ಒಣಗುತ್ತದೆ. ಆ ಒಂದು ಜಾಗದಲ್ಲಿ 100ಕ್ಕೆ 100 ನಿಧಿ ಸಿಗುತ್ತೆ ಅಂತ ಹೇಳ್ತೀನಿ. ಮತ್ತು ಇನ್ನೂ ಒಂದು ಸೂಚನೆ ಹೇಳ್ತೀನಿ ವೀಕ್ಷಕರೇ. ನಿಧಿ ಇದೆ ಅನ್ನೋದನ್ನ ಏನು ಪತ್ತೆ ಮಾಡ್ತಾರೋ ಆ ಜಾಗದಲ್ಲಿ ಸುಣ್ಣ ಏನಂತಾರಲ್ಲ, ಸುಣ್ಣವನ್ನ ಕಲಿಸಿ ಸುಣ್ಣದ ನೀರನ್ನ ಆ ಜಾಗದಲ್ಲಿ ಹಾಕಬೇಕು. ಕೇವಲ 10 ಅಥವಾ 15 ನಿಮಿಷದಲ್ಲಿ ಅದೇ ಸುಣ್ಣದ ನೀರು ಕೆಂಪಗೆ ಕುಂಕುಮದ ನೀರ್ ತರ ಕಲರ್ ಅನ್ನ ಚೇಂಜ್ ಮಾಡುತ್ತೆ ವೀಕ್ಷಕರೇ. ಅದರ ಹೀಟ್ ಏನಿರುತ್ತಲ್ಲ, ನಿಧಿ ಇರುವಂತ ಜಾಗದ ಮಣ್ಣಿನ ಹೀಟ್ ಏನಿರುತ್ತಲ್ಲ, ಅದನ್ನ ಕಲರ್ನ ಬದಲಾಯಿಸುತ್ತೆ ವೀಕ್ಷಕರೇ. ಆ ಕಲರ್ ಬದಲಾಯಿಸೋದ್ರಿಂದ ಅಲ್ಲಿ ನಿಧಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನೊಂದು ವಿಚಾರ, ಒಂದು ತೆಳುವಾದ ಬಿಳಿ ಬಟ್ಟೆಯನ್ನು ಹಾಸಬೇಕು ವೀಕ್ಷಕರೇ ನಿಧಿ ಇರುವಂತ ಜಾಗ. ಅದರ ಮೇಲೆ ಬಿಳಿಯ ಸಾಸಿವೆ ಕಾಳನ್ನ
ಬಿಳಿ ಸಾಸಿವೆ ಕಾಳನ್ನ ಅದರ ಮೇಲೆ ಚೆಲ್ಲಾಡಿದ ಕಾಳುಗಳು ನಿಧಿ ಇರುವ ಅದರ ಒತ್ತಡಕ್ಕೆ ನಿಧಿಯ ಜಾಗದಲ್ಲಿ ಸಿಡಿಯುತ್ತೆ ವೀಕ್ಷಕರೇ. ಯಾವ ತರ ಸಿಡಿಯುತ್ತೆ? ಪಟಾಕಿ ಸಿಡಿದಂಗೆ ಸಿಡಿತಾ ಇರುತ್ತೆ, ಒಂದ ಕಡೆ ನಿಂದಂಗಿಲ್ಲ. ಆ ಕಡೆ ಈ ಕಡೆ ಹೋಗೋದು ಬರೋದು ಸಿಡಿಯೋದು, ಈ ತರ ಒಂದು ಸೂಚನೆಗಳನ್ನ ಕೊಡ್ತಾ ಬರುತ್ತೆ. ಆ ಜಾಗದಲ್ಲೂ ಸಹ ನಿಧಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸೂಚನೆ ಹೇಳ್ಬೇಕಂದ್ರೆ, ಬಾಳೆ ಎಲೆ, ಹಚ್ಚ ಹಸಿರಾಗಿರುವಂತ ಬಾಳೆ ಎಲೆಯನ್ನ ನಿಧಿ ಇರುವ ಜಾಗದಲ್ಲಿ ಇಟ್ರೆ ಕೇವಲ ಅರ್ಧ ಗಂಟೆಯಲ್ಲಿನೇ ಕಲರ್ ಚೇಂಜ್ ಮಾಡಿ ಹಳದಿ ಬಣ್ಣಕ್ಕೆ ಬದಲಾಗುತ್ತದೆ. ಬಾಳೆ ಎಲೆಯ ಬಣ್ಣ ಹಸಿರು ಬಣ್ಣ ಇರುವುದನ್ನ ಹಳದಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಆ ಜಾಗದಲ್ಲೂ ಸಹ ನಿಧಿ ಇದೆ ಅನ್ನೋದನ್ನ ಅರ್ಥ ಮಾಡ್ತೀವಿ. ಇನ್ನು ಬೇವಿನ ಎಲೆಗಳನ್ನ, ಒಂದು 5-6 ಬೇವಿನ ಎಲೆಗಳನ್ನ ಬಾಯಲ್ಲಿ ಹಾಕೊಂಡು ನಿಧಿ ಇರುವಂತ ಜಾಗದಲ್ಲಿ ಅದರ ರಸವನ್ನ ತಯಾರು ಮಾಡ್ಕೊಂಡು ಹೋಗಿ ನಿಂತ್ರೆ ಸಹ ಯಾವುದೋ ಒಂಥರ ಸಿಹಿ ಪದಾರ್ಥವನ್ನ ನಾವು ತಿಂತಾ ಇದ್ದೀವಿ ಅನ್ನೋ ತರ ಫೀಲು ನಿಮ್ಗಾಗುತ್ತೆ. ಇಂಥ ಕಹಿಯಾಗಿರುವಂತ ಬೇವಿನ ಎಲೆ ಇದ್ರೂ ಸಹ ನಿಧಿ ಇರುವ ಜಾಗದ ಮೇಲೆ ಹೋಗಿ ಏನ್ ನಿಂತ್ಕೊಳ್ತಿರೋ ಅವಾಗ ಅದು ಸಿಹಿಯಾಗಿ ನಿಮಗೆ ಅನುಭವ ಕೊಡುತ್ತೆ. ಆ ಜಾಗದಲ್ಲೇ 100ಕ್ಕೆ 100 ನಿಧಿ ಇದೆ ಅಂತ ಮನೆಯಲ್ಲೂ ಈ ಎಲ್ಲಾ ಸೂಚನೆಗಳು ನಿಮ್ಮ ಅನುಭವಕ್ಕೆ ಬರ್ತಾವ, ಈ ಎಲ್ಲಾ ಆಲೋಚನೆಗಳು ನಿಮ್ಮ ಅನುಭವಕ್ಕೆ ಬರ್ತಾವ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಸುಮ್ಮನೆ ವಿನಾಕಾರಣ ಯಾರನ್ನೋ ಮಾಡಿ ಕೊಡ್ತಾರೆ, ಯಾರೋ ಗುರುಗಳಿದ್ದಾರೆ ಅವ್ರನ್ನ ಹಾಕಬೇಕು, ಅವ್ರಿಗೆ ಇಷ್ಟ ರೊಕ್ಕ ಹಾಕ್ಬೇಕು ಅಷ್ಟ ರೊಕ್ಕ ಹಾಕ್ಬೇಕು ಅನ್ನೋದನ್ನ ಮಾಡಕ್ ಹೋಗ್ಬೇಡಿ. ನಾನ್ ಹೇಳಿರುವಂತ ಈ ಸುಲಭವಾದ ಪ್ರಯೋಗವನ್ನ ಮಾಡಿ ನೋಡಿ. ಈ ಸುಲಭದಲ್ಲಿ ನಿಧಿ ನಿಮ್ಮ ಕೈ ವಶ ಆಗ್ಬೋದು ವೀಕ್ಷಕರೇ. ಕೇವಲ ವಿಡಿಯೋನ ಒಂದು ವಿದ್ಯೆಗಾಗಿ, ಒಂದು ನಾಲೆಡ್ಜ್ಗಾಗಿ ಮಾಡಿದೀವಿ. ಯಾರು ಕೂಡ ಇದನ್ನ ತಪ್ಪಾಗಿ ಉಪಯೋಗ ಮಾಡ್ಕೋಕ್ ಹೋಗ್ಬೇಡಿ. ದಯವಿಟ್ಟು ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದುಕೊಳ್ಳಿ. ವಿನಾಕಾರಣ ಆ ಗುರುಗಳು ಈ ಗುರುಗಳು ಅವ್ರಿಗೆ ಅವರಷ್ಟೇ ಇದು ಇವರಷ್ಟೇ ಇದು ಅನ್ನೋದನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ವಿಚಾರಕ್ಕೆ ಇರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋನ ಮಾಡಿದೀವಿ. ಏನಾದ್ರೂ ಪರಿಹಾರಗಳು ತಿದ್ದುಪಡಿಗಳು ಬೇಕಾಗುತ್ತೆ ಕಮೆಂಟ್ ನಲ್ಲಿ ತಿಳಿಸಿ, ನಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ ವೀಕ್ಷಕರೇ. ಧನ್ಯವಾದಗಳು.